ನಮಸ್ಕಾರ ಕರುನಾಡು, ನಾನು ನಿಮ್ಮ ಪ್ರೀತಿಯ ಬಾನು. ಇವತ್ತು ಭಾನುವಾರ ಆದ್ರೂ ಕೂಡ ನಾನು ನಮ್ ವರ್ಷನು ಇವ ರೆಡಿ ಆಗ್ಬಿಟ್ಟು ಎಲ್ಲೋ ಹೋಗ್ತಾ ಇದೀವಿ. ಎಲ್ಲೋಗ್ತಿದೀವಿ ಅಂತ ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಹೆಂಗಿದೆ ಫೀಲಿಂಗು ಬಿಸಿಲಲ್ಲಿ? ಚೆನ್ನಾಗಿಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಾವು 3 ಜನ ಹೋಗಿದ್ದೆ ನಮ್ ಸಹನಾ ಅವ್ರ ಮನೆಗೆ. ಯಾಕಂದ್ರೆ ಇವತ್ತು ನಮ್ ಸಹನಾ ಅವ್ರ ಮನೆಯಲ್ಲಿ ಬೀಗ್ರೂಟ ಇತ್ತು. ಸೊ ನಮ್ಮನ್ನ ಇನ್ವೈಟ್ ಮಾಡಿದ್ಲು, ಅದಕ್ಕೆ ಹೋಗಿದ್ವಿ. ನಾವ್ ಫಸ್ಟ್ ಹೋದ ತಕ್ಷಣ ನಮ್ ಸಹನಾ ಊಟ ಮಾಡಿ ನಡ್ರಿ ಫಸ್ಟ್ ಅನ್ಬಿಟ್ಟು ಊಟ ತಿನ್ನಕ್ ಕರ್ಕೊಂಡ್ ಹೋಗ್ಬಿಟ್ಲು. ನಮಗೂ ಹೊಟ್ಟೆ ಸಿತಾಯ್ತು, ಹೋಗ್ಬಿಟ್ಟು ಫಸ್ಟ್ ಊಟ ಮಾಡ್ಕೊಂಡ್ಬಿಟ್ವಿ. ಆಮೇಲೆ ಬಂದು ಎಲ್ಲಾರ್ನು ಮಾತಾಡ್ಸೋಣ ಅಂತ ಎಲ್ಲಾರ್ನು ಮಾತಾಡ್ಸ್ತಾ ಇದ್ವಿ. ಸಹನಾ ಮದ್ವೆ ಟೈಮಲ್ಲಿ ಅವ್ರ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲಾರು ನಂಗೆ ಪರಿಚಯ ಆಗಿದ್ರು. ಸೊ ಎಲ್ಲಾರ್ನು ಒಂದ್ ರೌಂಡ್ ಮಾತಾಡ್ಸ್ಕೊಂಡು ಬಂದೆ. ಸಹನಾ ಮದ್ವೆ ಫಿಕ್ಸ್ ಆದಾಗಿಂದ ಒಂದಾದ್ಮೇಲೆ ಒಂದು ಫಂಕ್ಷನ್ಸ್ ಆಗ್ತಾನೆ ಇದೆ. ಫಸ್ಟ್ ಸಹನನ್ ಎಂಗೇಜ್ಮೆಂಟ್, ಆಮೇಲೆ ಪ್ರೀ ವೆಡ್ಡಿಂಗ್ ಶೂಟ್, ಆಮೇಲೆ ಲಗ್ನ ಕಟ್ಟೋ ಶಾಸ್ತ್ರ, ಆಮೇಲೆ ಮದ್ವೆ. ಇವಾಗ ಇದು ಮದ್ವೆದು ಲಾಸ್ಟ್ ಸ್ಟೇಜ್ ಅಂತ ಅನ್ಕೋತೀನಿ, ಬೀಗ್ರೂಟ. ಇದಾದ್ಮೇಲೆ ಮತ್ತೆ ಯಾವ್ದು ನೆಕ್ಸ್ಟ್ ಫಂಕ್ಷನ್ಸ್ ಇಲ್ಲ ಅನ್ಕೋತೀನಿ. ಸೊ ಅವಳ ಮದ್ವೆಯಲ್ಲಿ ತಯಾರಿಯಲ್ಲಿ ಎಲ್ಲಾ ಫಂಕ್ಷನ್ಸ್ ಅಲ್ಲೂ ನಾನಿದ್ದೆ. ಹಂಗಾಗಿ ಅವ್ರ ಫ್ಯಾಮಿಲಿ ಅವರೆಲ್ಲ ನಂಗೆ ತುಂಬಾ ಪರಿಚಯ ಆಗ್ಬಿಟ್ಟಿದ್ದಾರೆ. ಇನ್ನು ಇಷ್ಟ ದಿನ ಅವ್ರ ಮನೆಯಲ್ಲಿ ಬಾನು ನಿಂದೆವಾಗ ಮದ್ವೆ ಅಂದ್ರೆ ಸಹನನ್ ಮದ್ವೆ ಆದ್ಮೇಲೆ ಅಂತ ಇದ್ದೆ. ಇನ್ನು ಇವಾಗ ಸಹನನ್ ಮದ್ವೆನೂ ಆಯ್ತು. ಬಾನು ನಿಂದೆವಾಗ ಮದ್ವೆ ಅಂತ ಕೇಳ್ತಾ ಇದಾರೆ. ಹತ್ರದಲ್ಲೇ ನಾನು ಮಾಡ್ಕೋತೀನಿ ಅಂತ ಎಲ್ಲಾರ್ಗು ಹೇಳ್ಕೊಂಡು ನಾನ್ ತಪಸ್ಕೊತಾ ಇದ್ದೀನಿ. ಸಹನಾ ಅವ್ರ ಅಕ್ಕನ್ ಮಗಳನ್ನ ಆಂಟಿ ಹಾಡ್ ಹೇಳ್ಬಿಟ್ಟು ಮಲಗಿಸ್ತಾ ಇದ್ರು. ನಂಗಂತೂ ಅದನ್ನ ನೋಡಿ ತುಂಬಾ ಖುಷಿ ಆಯ್ತು. ಫಾಲೋ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ನಮ್ ಸಹನಾ ನನ್ನನ್ನ ಅವಳ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಿದ್ ಸಾಲ್ದು ಅಂತ ಹೇಳ್ಬಿಟ್ಟು ಅವಳ ಪರ್ಸನಲ್ ಮೇಕಪ್ ಆರ್ಟಿಸ್ಟ್ ಮಾಡ್ಕೊಂಡ್ಲು. ಇವಾಗ ಅದೆಲ್ಲ ಸಾಲ್ದು ಅಂದ್ಬಿಟ್ಟು ಅವಳ ಪರ್ಸನಲ್ ಫೋಟೋಗ್ರಾಫರ್ ಕೂಡ ಮಾಡ್ಕೊಬಿಟ್ಟಿದ್ದಾಳೆ ನನ್ನನ್ನ. ನಾನೇನೋ ನಮ್ ಸಹನಾ ಒಂದೇ 2 ಫೋಟೋಸ್ ತೆಗ್ಸ್ಕೊಂತಾಳೆ ಬಿಡು, ತೆಗಿಯೋಣ ಅನ್ಬಿಟ್ಟು ಫೋನ್ ಎತ್ಕೊಂಡ್ರೆ ಕರೆಕ್ಟ್ ಆಗಿ 1 ಅವರ್ ಫೋಟೋಸ್ ತೆಗ್ಸ್ಕೊಂಡಿದ್ದಾಳೆ. ಆ ತರ ಫೋಸ್ ಈ ತರ ಫೋಸ್ ಅಂತ ಹೇಳ್ಬಿಟ್ಟು. ಹೆಣ್ಮಕ್ಳಿಗೆ ಫೋಟೋಸ್ ಹುಚ್ಚಿರುತ್ತೆ ಅಂತ ಗೊತ್ತಿತ್ತು ನನಗೆ, ಬಟ್ ನಮ್ ಸಹನಾಗೆ ಎಲ್ಲರಿಗಿಂತ ಜಾಸ್ತಿ ಫೋಟೋಸ್ ಹುಚ್ಚಿದೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಇವತ್ತಿನ ಕತೆ ಇಷ್ಟೇ. ನನ್ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.